ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸಂಜೆಯಿಂದ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾಳೆ ನಮ್ಮನೆ ಆಯ ಮಾಡಿಸೋದ್ರಿಂದ ಅಂದರೆ ಭೂಮಿ ಪೂಜೆ ಮಾಡಿಸೋದ್ರಿಂದ ಅಪ್ಪ ಸಾಮಾನೆಲ್ಲನೂ ತಂದೈತೆ. ಅದನ್ನು ಅಮ್ಮ, ಅಜ್ಜಿ ಹಾಗೆಯೇ ಚಿಕ್ಕಮ್ಮ 3 ಜನ ಎತ್ತಿಟ್ಕೊತಾ ಇದ್ದಾರೆ. ನಾಳೆ ಬೆಳಿಗ್ಗೆ 8 ಗಂಟೆಗೆ ಬಂದಿರೋದ್ರಿಂದ ಎಲ್ಲನೂ ಜೋಡಿಸ್ಕೊಳಕ್ಕಾಗೋದಿಲ್ಲ. ಅದಕ್ಕೋಸ್ಕರ ನಮ್ಮನೆ ನಮ್ಮ ಚೋಟುನ ಇಟ್ಕೊಂಡಂತೂ ಕೆಲಸ ಮಾಡ್ಕೊಳಕ್ಕಾಗೋದಿಲ್ಲ. ಸ್ವಲ್ಪ ದೊಡ್ಡವಳಾದ್ರೂ ಸ್ವಲ್ಪ ಹಠ ಜಾಸ್ತಿ ಮಾಡ್ತಾಳೆ. ಹಾಗಾಗಿ ಇವಾಗಲೇ ಎಲ್ಲನೂ ಜೋಡಿಸ್ಕೊತಾ ಇದ್ದೆ. ನಾಳೆಗೆ ಪೂಜೆಗೆ ಸಪ್ರೇಟ್ ಏನೇನು ಬೇಕೋ ಅದು, ಹಾಗೆಯೇ ಅಡುಗೆ ತಿಂಡಿಗೆಲ್ಲ ಏನೇನು ಬೇಕೋ ಅದನ್ನು ಸಪ್ರೇಟಾಗಿ ಎತ್ತಿಟ್ಕೊತಾ ಇದ್ದಾರೆ. ನನ್ನ ತಂಗಿನೂ ಇನ್ನೂ ಬಂದಿಲ್ಲ. ಮೇ ಬಿ ಬೆಳಗ್ಗೆ ಬೇಗ ಬರಬಹುದು. ನನ್ನ ತಂಗಿ ಮಗ ಬಂದರೆ ಇವ್ರ ಜೊತೆ ಅವರು ಸೇರ್ಕೊಂಡೆಲ್ಲ ಗಲಾಟೆ ಮಾಡ್ತಾರೆ ಅಂತಲೇ ಬಂದಿಲ್ಲ. ಅವಳು ಬೆಳಗ್ಗೆ ಬೇಗ ಬರ್ತಾಳೆ. ಎಲ್ಲರಿಗೂ ಹೇಳಿದರೆ ಮೇ ಬಿ ಬೆಳಗ್ಗೆ ಎಲ್ಲ ಬರ್ಬೋದು. 8 ಗಂಟೆಗೇ ಪೂಜೆ ಸ್ಟಾರ್ಟ್ ಆಗುತ್ತೆ. ಈ ವಿಡಿಯೋ ಅದನ್ನು ಕಂಟಿನ್ಯೂ ಆಗಿ ಇರುತ್ತೆ. ಇವಾಗ ಸಂಜೆಯಿಂದ ಸ್ಟಾರ್ಟ್ ಮಾಡಿದ್ದೀನಲ್ವ, ನಾಳೆ ಭೂಮಿ ಪೂಜೆ ಇದ್ರ ತನಕ ಇರುತ್ತೆ. ವಿಡಿಯೋನ ಕೊನೆಯ ತನಕ ನೋಡ್ಕೊಂಡು ಬನ್ನಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಬನ್ನಿ ಈ ವಿಡಿಯೋನ ಫುಲ್ ನೋಡ್ಕೊಂಡು ಬನ್ನಿ. ನಾವು ಅಷ್ಟರಲ್ಲಿ ಊಟ ಮುಗಿಸ್ಕೊಂಡು ನಾಳೆ ಸಿಗ್ತೀವಿ. ಜೊತೆ ತರ ಹೋದೆ 2000 ರೂಪಾಯಿ ಹಿಡಿದು ನಾನು ತಗೊಳ್ಳೋಣ ಅಂತ ಆಗಲೇ ಅಂದ್ಕೊಂಡೆ, ತಗೊಳ್ಳೋಕ್ಕೆ ಆಗಲಿಲ್ಲ. ತಂಡಿಗೆಗಳು ಊಟ ಮಾಡ್ತೇನೆ. ಇದು ನೆಕ್ಸ್ಟ್ ಡೇ. ಆ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನಾನು. ಭೂಮಿ ಪೂಜೆ ಅಥವಾ ಆಯ ಮಾಡಿಸೋದು ಅಂತ ಕೆಲವು ಕಡೆ ಕರಿತಾ ಇದ್ದಾರೆ. ನಾನು ಸಂಜೆ ಸ್ಟಾರ್ಟ್ ಮಾಡಿದ್ನಲ್ಲ ವಿಡಿಯೋನ, ಅದನ್ನೇ ಇವಾಗ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಐನವರು ಆಲ್ರೆಡಿ ಬಂದಿದ್ದಾರೆ. ಅಮ್ಮ ಮತ್ತು ನಮ್ಮ ಚಿಕ್ಕಮ್ಮ ಅವರೆಲ್ಲ ಪೂಜೆಗೆ ಎಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ. ನಮ್ಮನೆ ಪಕ್ಕದಲ್ಲೇ ಇರೋದ್ರಿಂದ ಮನೆಗೂ ಅಲ್ಗೂ ಓಡಾಡ್ತಾ ಇದ್ದಾರೆ. ನಾನಂತೂ ಹೋಗೋಕ್ಕೆ ಆಗಲಿಲ್ಲ. ನನ್ನ ತಂಗಿ ಮಗಳು ನಮ್ಮ ಚೋಟು ವಿಡಿಯೋನ ಮಾಡ್ಕೊಂಡು ಬಂದಿದ್ದಾಳೆ. ನೋಡಿ, ನಮ್ಮ ಅಜ್ಜಿ ಮತ್ತು ನಮ್ಮ ಮಾವದಿರು, ಅತ್ತೆಯರು, ದೊಡ್ಡಮ್ಮ, ದೊಡ್ಡಪ್ಪ, ಚಿಕ್ಕಮ್ಮ ಆಲ್ರೆಡಿ ಎಲ್ಲ ಇದ್ದಾರೆ. ಇವಾಗ ಇದು ಎಷ್ಟು ಮೆಜರ್ಮೆಂಟ್ ತೊಗೋಬೇಕು ಅನ್ನೋದನ್ನು ಅಳತೆ ಮಾಡ್ತಾ ಇದ್ದಾರೆ. ನನ್ನ ತಂಗಿ ಗಂಡನೂ ಬಂದರು, ಹಾಗೆಯೇ ನನ್ನ ತಂಗಿನೂ ಕೂಡ ಬಂದಳು. ಇವಾಗ ನಾನು ಅಲ್ಲಿಗೆ ಹೋಗೋಕ್ಕಾಗಲಿಲ್ಲ. ಏನಕ್ಕೆ ಅಂದರೆ ನಮ್ಮ ದೀರು ಇನ್ನೂ ಚಿಕ್ಕವನಲ್ವ, ಇವಾಗ 1 ಮಂತ್ ಕಂಪ್ಲೀಟ್ ಆಗೈತೆ ಅವನಿಗೆ. ಅವನು ನೋಡ್ಕೋಬೇಕಾಗಿತ್ತಲ್ಲ, ಹಾಗಾಗಿ ನಾನು ಹೋಗೋಕ್ಕಾಗಲಿಲ್ಲ. ನಮ್ಮ ಚೋಟು ನೀಟಾಗಿ ವಿಡಿಯೋ ಮಾಡ್ಕೊಂಬಂದಿದ್ದಾಳೆ. ಸ್ವಲ್ಪ ಅಲ್ಲಿ ವೈಬ್ರೇಷನ್ ಐತೆ, ಏನೂ ಮಾಡೋಕ್ಕಾಗೋದಿಲ್ಲ. ಈಗ ನಮ್ಮ ದೊಡ್ಡಪ್ಪ ಹಾಗೆಯೇ ನನ್ನ ತಂಗಿ ಗಂಡ ಹಾಗೆ ನಮ್ಮ ಮಾವದಿರು ಎಲ್ಲ ಮೆಜರ್ಮೆಂಟ್ ತೊಗೊತಿದ್ದಾರೆ. ಇದು ಮುಂಚೆಗಳೇ ನಿಮಗೆ ಹೇಳ್ದಂಗೆ ಇದು ಹೊಗೆ ಸೊಪ್ಪು ಬೇಯಿಸೋಕ್ಕೆ ಅಲ್ವಾ ನಾವು ಮಾಡ್ತಾ ಇರೋದು. ಇದು ನಾನು ಆಲ್ರೆಡಿ ಶಾರ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ಎಲ್ಲರೂ ನೋಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಮ್ಮಪ್ಪ ಅಂತೂ ಟೆನ್ಷನ್ ತೊಗೊಬಿಡುತ್ತೆ, ಎಲ್ಲಿಂದ ಎಲ್ಲಿ ಗಂಟ ಮಾಡಿಸೋದು. ಈ ಕಡೆ ಮೇಲ್ಗಡೆಗೆ ಏರಿ ಐತೆ, ಆರಂಗಿ ಕವಲೆ ಏರಿ ಹೋಗೈತೆ, ಅದು ಖರಾಬ್ ಕಳ್ದು ಆಯಾನ ಮಾಡಿಸ್ಕೋಬೇಕು. ಅದಕ್ಕೆ ನೀಟಾಗಿ ಇದು ಮಾಡ್ತಿದ್ದಾರೆ. ಈಗ ನಮ್ಮ ಅತ್ತೆನೂ ಕೂಡ ಬಂತು. ಇವರು ನಮ್ಮ ಅತ್ತೆ ಅಂದರೆ ನಮ್ಮ ಸೋದರದತ್ತೆ. ಇನ್ನು ಕಡೆ ಎಲ್ಲೋ ಸ್ಯಾರಿ ಹಾಕ್ಕೊಂಡಿದ್ದಾರಲ್ಲ ಅವರು ನಮ್ಮ ಅಮ್ಮನ ಅಣ್ಣನ ಹೆಂಡ್ತಿ. ಅಮ್ಮ ಆಲ್ರೆಡಿ ಆಲ್ಮೋಸ್ಟ್ ಎಲ್ಲ ಬಂದಿದ್ದರು ಅಂದ್ಕೊತೀನಿ. ಅಪ್ಪ ಎಲ್ಲರಿಗೂ ಹೇಳಿತ್ತು. ಅಮ್ಮ, ದೊಡ್ಡಮ್ಮ, ದೊಡ್ಡಪ್ಪ, ಅತ್ತೆಯವ್ರಿಗೆಲ್ಲರಿಗೂ ಹೇಳಿತ್ತು, ಎಲ್ಲ ಬಂದಿದ್ದಾರೆ. ಇವರು ನಮ್ಮ ಅತ್ತಿಗೆ, ನಮ್ಮ ಅಣ್ಣನ ಹೆಂಡ್ತಿ ಇವರು, ಭವ್ಯ ಅಂತ ಹೇಳಿ. ನೋಡಿ, ಎಲ್ಲ ರೆಡಿ ಮಾಡ್ತಾಯಿದ್ದಾರೆ ಪೂಜೆಗೆ. ನಾನಂತೂ ಹೋಗೋಕ್ಕಾಗಲಿಲ್ಲ, ತುಂಬ ಬೇಜಾರಾಯಿತು. ನಮ್ಮದಿರೋನೇ ನೋಡ್ಕೊಂಡು ಮನೇಲಿದ್ದೆ. ಇವಳು ನನ್ನ ತಂಗಿ ಇಲ್ಲಿ ಹೋಗ್ತಿದ್ದಾಳಲ್ವ, ಅವಳು ನನ್ನ ತಂಗಿ. ವಿಡಿಯೋದಲ್ಲಿ ಆಲ್ರೆಡಿ ನೋಡಿರ್ತೀರ, ಆದ್ರೂ ಹೇಳ್ತಾ ಇದ್ದೀನಿ. ಊರಿಗೆ ಅವಳೇ ಬೇಕಂತೆ ಚೋಟು.
ಐನೋರು ಹೇಳ್ದಂಗೆ ಪೂಜೆಗೆ ಎಲ್ಲನೂ ರೆಡಿ ಮಾಡ್ಕೋತಾ ಇದ್ದಾರೆ. ಇನ್ನು ಪೂಜೆಗೆ ಅಪ್ಪ ಮತ್ತು ಅಮ್ಮ ಕೂತಿಲ್ಲ, ಅವರು ಎಲ್ಲ ಅಷ್ಟೊತ್ತಿಗೆ ರೆಡಿ ಮಾಡ್ಕೊಳ್ಳೋಕ್ಕೆ ಅಂತ ರೆಡಿ ಮಾಡ್ಕೊತಾ ಇದ್ದಾರೆ. ನಮ್ಮಪ್ಪ ಇಷ್ಟು ವರ್ಷ ಹೊಗೆ ಸೊಪ್ಪನ್ನ ಬೇಯಿಸ್ತಾ ಇರಲಿಲ್ಲ. ನಿಮಗೆಲ್ಲ ಗೊತ್ತು, ನಮ್ಮಪ್ಪ ರೇಷ್ಮೆನ ಬೆಳೀತಾ ಇದ್ದರು. ನನ್ನ ಈ ಹಿಂದಿನ ವೀಡಿಯೋಗಳಲ್ಲೂ ಕೂಡ ಹೇಳಿದ್ದೀನಿ. ಅದು ಬರ್ತಾ ಇರಲಿಲ್ಲ, ಅಂದರೆ ಊರೆಲ್ಲ ಆಲ್ಮೋಸ್ಟ್ ಹೊಗೆ ಸೊಪ್ಪನ್ನ ಬೆಳೀತಾ ಇರೋದ್ರಿಂದ ವಾತಾವರಣ ಎಲ್ಲ ಸ್ವಲ್ಪ ಘಾಟ್ ಇರ್ತಾಯಿತ್ತು. ಹಂಗಾಗಿ ರೇಷ್ಮೆ ಗಿಡ ರೇಷ್ಮೆ ಹುಳ ಬರ್ತಾ ಇರಲಿಲ್ಲ. ಸೊಪ್ಪು ಚೆನ್ನಾಗಿ ಬಂದಿರ್ತಾಯಿತ್ತು, ಆದರೆ ಹುಳ ಅಷ್ಟು ಬರ್ತಿರಲಿಲ್ಲ. ತುಂಬ ಅಂದರೆ ತುಂಬ ಲಾಸ್ ಆಯಿತು. ನಮ್ಮನೆ ಹೊಗೆ ಸೊಪ್ಪು ಬೆಳೆದು ಬೇಡ ಅಂತಲೇ ಇದ್ವಿ, ಹಂಗೆ ಇಷ್ಟು ವರ್ಷ ಬೆಳೆದಿರಲಿಲ್ಲ. ಇವಾಗ ಆಲ್ಮೋಸ್ಟ್ ಎಲ್ಲ ಬೆಳೀತಾ ಇದ್ದಾರೆ. ಈಗ ಹೊಗೆ ಸೊಪ್ಪು ರೈಟ್ ಕೂಡ ಜಾಸ್ತಿ ಆಗೈತೆ, ಹಾಗಾಗಿ ಎಲ್ಲ ಬೆಳೀತಾ ಇದ್ದಾರೆ. ಈ ವಾತಾವರಣದಲ್ಲಿ ರೇಷ್ಮೆ ಬೆಳೆಯೋಕ್ಕೆ ಆಗ್ತಾಯಿಲ್ಲ, ಸುಮಾರು ನಷ್ಟ ಆಯಿತು ನಮ್ಮಪ್ಪನಿಗೆ. ಹಾಗಾಗಿ ನಮ್ಮಪ್ಪನೂ ಕೂಡ ರೇಷ್ಮೆ ಗಿಡನ ಕಿತ್ತಿ ಈ ವರ್ಷ ಆಯ ಮಾಡಿಸ್ತೈತೆ ಬೇರಲ್ ಮನೆಗೆ ಅಂತ. ನಮ್ಮದು ಬೇರಲ್ ಮನೆಯೂ ಕೂಡ ಇರಲಿಲ್ಲ, ಹಂಗಾಗಿ ನಾವು ಹೊಗೆ ಸೊಪ್ಪನ್ನ ಬೆಳೀತಾ ಇರಲಿಲ್ಲ. ಯಾರಾದರೂ ಬೆಳ್ಕೊಳ್ಳಿಯಪ್ಪ, ನಮಗೆ ಬೇಡ ತಲೆನೋವು ಅಂತ ಇತ್ತು ಅಪ್ಪ. ಇವಾಗ ಅದು ತುಂಬ ನಷ್ಟ ಆಗಿರೋದ್ರಿಂದ ಏನು ಮಾಡೋಕ್ಕಾಗೋದಿಲ್ಲ. ಇವಾಗ ಯಾವುದು ಬೇರೆ ವಾಣಿಜ್ಯ ಬೆಳೆನ ಬೆಳೆಯೋಕ್ಕಾಗೋದಿಲ್ಲ. ತರಕಾರಿಗಳನ್ನ ಬೆಳ್ಕೊಬೋದು, ಆದರೆ ಈ ಕೊಬ್ಬು, ಈ ಥರ ರೇಷ್ಮೆ, ಹೊಗೆ ಸೊಪ್ಪು ಇವೆಲ್ಲ ಸ್ವಲ್ಪ ವಾಣಿಜ್ಯ ಬೆಳೆಗಳಲ್ವ, ಹಾಗಾಗಿ ಇವು ಬೆಳೆದ್ರೇ ಸ್ವಲ್ಪ ಆದಾಯ ನೋಡೋಕ್ಕಾಗೋದು ರೈತರು. ಹಾಗಾಗಿ ನಾವು ಅದನ್ನೇ ಮಾಡವ ಅಂತ ಹೇಳಿ ಮಾಡ್ತಾಯಿದ್ದಾರೆ. ಇನ್ನೇನು ನಾವಿಬ್ಬರೂ ಮದುವೆ ಆಗಿ ಹೋಗಿದ್ದೀವಿ. ಇನ್ನು ತಮ್ಮ ಬೆಂಗಳೂರಲ್ಲಿದ್ದಾನೆ, ಇನ್ನು ಅಪ್ಪ ಅಮ್ಮ ಇಬ್ಬರೇ ಮಾಡಬೇಕು. ಅದು ರೇಷ್ಮೆ ಬರ್ತಾ ಇಲ್ಲ, ಇನ್ನೇನು ಮಾಡ್ತಾರೆ. ಹಾಗಾಗಿ ಹೊಗೆ ಸೊಪ್ಪನ್ನೇ ಹಾಕವ ಅಂತ ಹೇಳಿ ಆಯ ಮಾಡಿಸ್ತಾ ಇದ್ದಾರೆ. ನೋಡವ ಈ ಹೊಗೆ ಸೊಪ್ಪು ರೈಟ್ ಮುಂದಿನ ದಿನಗಳಲ್ಲಿ ಹೆಂಗಿರುತ್ತೋ ಗೊತ್ತಿಲ್ಲ. ಇದರಲ್ಲಿ ಎಷ್ಟು ಸಕ್ಸಸ್ ಆಗ್ತಾರೆ ಅಂತ ಗೊತ್ತಿಲ್ಲ. ನಾವು ಹೊಗೆ ಸೊಪ್ಪು ಬೆಳಿಲೇಬೇಕು ಅಂತ ಏನು ಆಯ ಮಾಡಿಸ್ತಾ ಇಲ್ಲ. ಅಕಸ್ಮಾತ್ ಏನಾದ್ರೂ ಬೆಳೆಯೋಕ್ಕಾಗಲಿಲ್ಲ ಅಂತಂದರೆ ದನ ಕೊಟ್ಟಿಗೆ ಏನಾದ್ರೂ ಮಾಡ್ಕೊಂಡು ಇರ್ಬೋದಲ್ವ ಅಂದ್ಕೊಂಡು ಮಾಡಿಸ್ತಾ ಇರೋದು. ಅಂದರೆ ನಮ್ಮದು ಮನೆಯಿಂದ ಸ್ವಲ್ಪ ದೂರ ಅಷ್ಟೇ ಅಲ್ವ ಇರೋದು, ನಮ್ಮ ದೊಡ್ಡಪ್ಪ ಅವ್ರ ಮನೆ ಪಕ್ಕಕ್ಕಲ್ವ ಮಾಡಿಸ್ತಾ ಇರೋದು, ಹಾಗಾಗಿ ಮಾಡಿಸ್ತಾ ಇದ್ದಾರೆ. ಆದಷ್ಟು ನಮ್ಮ ಕೈಲಿ ಎಷ್ಟು ವರ್ಷ ಆಗುತ್ತೋ ಅಷ್ಟು ವರ್ಷ ಬೆಳೆಯವ, ಆಗಲಿಲ್ಲ ಅಂದರೆ ಬಿಟ್ಬಿಡವ ಅಂತ ಹೇಳಿ ಬೆಳೀತಾ ಇದ್ದಾರೆ. ಬೇರೆಯವ್ರದ್ದು ಬೇರೆ ಮನೆಯಲ್ಲೂ ಮಾಡ್ಕೊಂಡು ಬೆಳಿಬೋದು, ಅಂದರೆ ಈಗ ಒಂದು 3 ವರ್ಷದಿಂದ ಹೊಗೆ ಸೊಪ್ಪು ತುಂಬ ರೈಟ್ ಆಗಿರೋದ್ರಿಂದ ಆಲ್ಮೋಸ್ಟ್ ಎಲ್ಲ ಬೆಳೀತಾ ಇದ್ದಾರೆ. ಯಾರ್ದು ಮನೆಯೂ ಸಿಗೋದಿಲ್ಲ, ಹಾಗಾಗಿ ನಾವು ಈ ವರ್ಷ ಹಾಕಲಿಲ್ಲ, ಮುಂದಿನ ವರ್ಷಕ್ಕೆ ಹಾಕಬೇಕು. ಅದಕ್ಕಿಂತ ಮುಂಚೆಗಳೇ ಮನೆ ಕಟ್ಕೊಳ್ಳವ ಅಂತ ಹೇಳಿ ಮನೆಯನ್ನು ಕಟ್ತಾ ಇದ್ದಾರೆ. ಎಲ್ಲ ಒಳ್ಳೆಯದಾಗಲಿ. ಆಲ್ಮೋಸ್ಟ್ ನಮ್ಮದು ಈ ಕಡೆ ಸೈಡು ಫುಲ್ ಎಲ್ಲ ಹೊಗೆ ಸೊಪ್ಪನ್ನೇ ಬೆಳೆಯೋದು. ಇದೇನಪ್ಪ ಹೊಗೆ ಸೊಪ್ಪು ಬೆಳೆಯೋದು, ಏನು ದೊಡ್ಡ ವಿಷಯ ಅಂತ ವೀಡಿಯೋದಲ್ಲಿ ಶೇರ್ ಮಾಡ್ಕೊತಾವಳಲ್ಲ ಇವಳು ಅಂತ ನೀವು ಅನ್ಕೋಬೋದು. ಈ ಕಡೆ ಸೈಡ್ ಆಲ್ಮೋಸ್ಟ್ ಎಲ್ಲ ಅದನ್ನೇ ಬೆಳೀತಾರೆ. ಅದು ವಾತಾವರಣ ಸ್ವಲ್ಪ ಎಲ್ಲ ಹೊಗೆ ಸೊಪ್ಪೊಂದೇ ಇರೋದ್ರಿಂದ ಎಲ್ಲ ಏನು ಬೆಳೀತಾರೆ ಅದನ್ನೇ ಬೆಳಿಬೇಕು. ಸಪ್ರೇಟಾಗಿ ಮಾಡೋಕ್ಕೆ ಹೋಗಿ ಅದು ಸಕ್ಸಸ್ ಆಗಲಿಲ್ಲ ರೇಷ್ಮೆ. ಸುಮಾರು ನಾನು ಹುಟ್ಟಿದಾಗಿಂದನೂ ನಮ್ಮನೆ ರೇಷ್ಮೆನೇ ಬೆಳ್ಕೊಂಬರ್ತಾ ಇದ್ದರು. ಅಂದರೆ ಇವಾಗ ಹೊಗೆ ಸೊಪ್ಪು ಬಂದಾದಮೇಲೆ ಅದು ಹೊಗೆ ಸೊಪ್ಪು ಘಾಟ್ಗೆ ಹುಳಗಳು ಬರಲ್ಲ, ಗೂಡು ಕಟ್ಟೋದಿಲ್ಲ. ತುಂಬ ಅಂದರೆ ತುಂಬ ಲಾಸ್ ಆಗ್ತಾಯಿತ್ತು. ಹಾಗಾಗಿ ಬೇರೆಯವ್ರ ಮನೆ ಕಟ್ಟವ ಅಂತ ಹೇಳಿ ಮುಂದೆ ಆಗೈತೆ. ನಮ್ಮಪ್ಪ ದೊಡ್ಡ ಧೈರ್ಯ ಮಾಡೈತೆ, ಅದರಲ್ಲಿ ಎಷ್ಟು ಮಟ್ಟಿಗೆ ಸಕ್ಸಸ್ ಆಗುತ್ತೋ ಗೊತ್ತಿಲ್ಲ. ಏನು ಮಾಡೋಕ್ಕೆ ಕುತ್ತೂರಿಟ್ಗೆ ಎಷ್ಟು ದುಡ್ಡು ಗೊತ್ತೀಗ? 50 ರೂಪಾಯಿ 50 70 ಕೊಡ್ತೀನಿ ತಂದು ಸಾಕೊಡಿಗೆ 70 ಮೋದಿ ಹೊಂಟ್ಬಿಟ್ಟಾನೆ. ಆಯ್ತು ಬೇರೆ ಮನೆ ವರ್ಷ ಇವ್ರು ಹಾಕೊಳಲ್ಲ, ಮತಾರ ಆಗೋಯ್ತದೆ. ನನ್ ಬಂದು ನೋಡು ಅಂತಾರ. ಇವ್ರು ಹಾಕೊಳರು ನೀನ್ ಹಳೆ ಮನೇನು ಹೊಸ ಮನೆ ನೋಡ್ಬೇಕಾರೆ ನಿಮ್ದು ಅವ್ರಿಗೆ ಹಾಕಿ ನೋಡು. ಭಾಳ ಕ್ರಿಮಿನಲ್ ಬೇಕಾರೆ ಯಾರಿಗೆ
ದಾಸ ಚೆಡ್ಡು ಆಯ್ತಲ್ಲ ದಾಸ. ಅಪ್ಪ ಅಮ್ಮ ಪೂಜೆ ಮಾಡ್ತಾ ಇದ್ದಾರೆ. ಇವಾಗ ಪೂಜೆ ಎಲ್ಲ ಆಲ್ಮೋಸ್ಟ್ ಮುಗೀತು ಅಂದ್ಕೊತೀನಿ. ಈ ವಿಡಿಯೋ ನನಗೆ ಒಂದು ಮೆಮೊರಿ ಆಗು ಇರಲಿ ಅಂತ ಹೇಳಿ ಬರೀ ಏನು ಭೂಮಿ ಪೂಜೆ ಮಾಡಿಸ್ತಾರೆ ಅದನ್ನೇ ಅಷ್ಟೇ ಅಪ್ಲೋಡ್ ಮಾಡಿದ್ದೀನಿ. ಈ ವಿಡಿಯೋ ಇಷ್ಟ ಆಗೈತೆ ಅಂತ ಅಂದ್ಕೊತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಇದಿಷ್ಟು ಕೂಡ ಆಯಾ ಮಾಡಿಸಿದ್ದು ವ್ಲಾಗ್ಸ್ ಆಗೈತೆ. ಇದೆಷ್ಟು ನಿಮಗಿಷ್ಟು ಇನ್ಫಾರ್ಮೇಷನ್ನು ಹೋಗೈತೆ ಏನೋ ಗೊತ್ತಿಲ್ಲ. ಅಪ್ಪ ಬೇರೆಯವ್ರ ಮನೆ ಕಟ್ತಿರೋದು 16 ಅಡಿ 16 ಅಡಿ, ಆ ಕಡೆ 16 ಈ ಕಡೆ 16 ಅಂತ. ಇದಿಷ್ಟು ಈ ವಿಡಿಯೋ ಆಗೈತೆ. ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗೈತೆ ಅಂದ್ಕೊಂಡಿದ್ದೀನಿ. ಇಲ್ಲಿ ತನಕ ನೀವು ನೋಡಿದರೆ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ.